ನಮಸ್ಕಾರ. ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳವಾರ್. ಇವತ್ತು ನಾನು ಡ್ರೈ ಫ್ರೂಟ್ಸಿಂದ ಮಿಲ್ಕ್ ಶೇಕ್ ಮಾಡ್ತಾ ಇದ್ದೀನಿ. ಈ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕು ತುಂಬ ಎನರ್ಜಿ ಇರುತ್ತೆ. ಒಂದು ಸಲ ನಾವು ದಿನದಲ್ಲಿ ಒಂದು ಸಲ ಮಾಡಿಕೊಡಿದ್ರೆ ತುಂಬ ಎನರ್ಜಿ ಇರುತ್ತೆ. ಮತ್ತು ಉಪವಾಸ ಮಾಡೋರಿಗೆಲ್ಲ ನಮಗೆ ಉಪವಾಸ ಮಾಡೋಕ್ಕಾಗಲ್ಲ, ಹೆಂಗೆ ಮಾಡೋದು ಅನಿಸಿದ್ರೆ ಈ ಥರ ನೀವು ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡೀರಿ. ನೀವು ಪೂರ್ತಿ ದಿನ ಎಲ್ಲ ಎನರ್ಜಿಯಿಂದ ಇರ್ಬೋದು. ಈ ನವರಾತ್ರಿ ಟೈಮಲ್ಲಿ 9 ದಿನ ಎಲ್ಲ ಒಬ್ಬೊಬ್ಬರು ಉಪವಾಸ ಇರ್ತಾರೆ, ಅವ್ರಿಗೆ ತಡ್ಕೊಳಕ್ಕಾಗಲ್ಲ, ಒಂಥರ ಶಕ್ತಿ ಆ ಥರ ಅನಿಸುತ್ತೆ. ಆ ಸಮಯದಲ್ಲಿ ನೀವು ಈ ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ದಿನ ಪೂರ್ತಿಯಾಗಿ ನಾವು ಎನರ್ಜಿಯಿಂದ ಇರ್ಬೋದು. ಇದು ಮಾಡೋದು ಕೂಡ ತುಂಬ ಸುಲಭ ಇದೆ. ನಿಮ್ಮ ಮನೇಲಿ ಯಾವ ಥರ ಡ್ರೈ ಫ್ರೂಟ್ಸ್ ಇದೆಯೋ ಆ ಥರ ಡ್ರೈ ಫ್ರೂಟ್ಸ್ನೆಲ್ಲ ನಾವು ನೆನೆ ಹಾಕ್ಬಿಟ್ಟು ಮಾಡ್ಬೋದು. ಅದು ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ನಾನು ಏನೇನು ತೊಗೊಂಡಿದ್ದೀನಿ ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ. ಈಗ ಅದಕ್ಕಿಂತ ಮೊದಲೇ ನಾನೀಗ ಟಿಪ್ಸ್ನ ಏನು ಹೇಳ್ತಾ ಇದ್ದೀನಿ ಅಂದರೆ, ನೀವು ದೇವ್ರ ಸಾಮಾನನ್ನ ನಿಮಗೆ ಮತ್ತೆ ಮತ್ತೆ ತೊಳಿಯೋಕ್ಕಾಗಲ್ಲ ಅನ್ನೋರು ನಾನು ಯಾವ ಥರ ಟಿಪ್ಸ್ನ ಹೇಳ್ತೀನಿ ನೀವು ಫಾಲೋ ಮಾಡಿದ್ರೆ, ಒಂದು ಸಲ ದೇವ್ರ ಸಾಮಾನನ್ನ ನಾವು ತೊಳೆದಿಟ್ಕೊಂಡ್ಬಿಟ್ರೆ ಒಂದು ವಾರ ಆಗಲಿ 15 ದಿನ ಆಗಲಿ ನಾವು ಇವತ್ತು ಯಾವ ಥರ ತೊಳೆದಿರ್ತೀವೋ ಅದೇ ಥರ ದೇವರು ಫಳಫಳ ಅಂತ ಹೊಳಿತಾ ಇರುತ್ತೆ. ಬನ್ನಿ ನೋಡ್ಕೊಳ್ಳೋಣ. ಮುಂಚೆ ನಾವು ಟಿಪ್ಸ್ನ ನೋಡಿಕೊಂಡು ಆಮೇಲೆ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ಮಾಡೋದು ಯಾವ ಥರ ಅಂತ ನೋಡ್ಕೊಳ್ಳೋಣ. ಹಿತ್ತಾಳಿ ಅಥವಾ ತಾಮ್ರದ ದೇವರ ಸಾಮಗ್ರಿಗಳು ಮತ್ತು ಸಿಲ್ವರ್ ದೇವರ ಸಾಮಗ್ರಿಗಳು ತೊಳ್ಕೊಳ್ಳೋದಕ್ಕೆ ನಾನು ಒಂದು ಪಾತ್ರೆಯಲ್ಲಿ ನೀರಿಟ್ಟು ಅದಕ್ಕೆ ಹುಣಸೆ ಹಣ್ಣು 1 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕಿ ಕುದಿಯೋಕ್ಕೆ ಇಟ್ಟಿದ್ದೀನಿ. ನೋಡಿ, ಈ ಥರ ಕಪ್ಪಗಾಗಿರೋದನ್ನೆಲ್ಲ ಹೋಗೋದಕ್ಕೆ ಈ ಥರ ದೇವರ ಸಾಮಗ್ರಿಗಳು ಬಿಸಿ ನೀರಲ್ಲಿ ಒಂದು 10 ನಿಮಿಷ ಈ ಥರ ನೆನೆ ಇಡಬೇಕು. ಈಗ ಸಿಲ್ವರ್ ಸಾಮಗ್ರಿಗಳು ತೊಳೆಯೋದಕ್ಕೆ ನಾನು ಉಪ್ಪು ಹಾಕಿದ್ದೀನಿ 1 ಟೇಬಲ್ ಸ್ಪೂನು, ಅಡುಗೆ ಸೋಡಾ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕಿ ಅಲ್ಯೂಮಿನಿಯಂ ಫಾಯಿಲ್ ಹಾಕಿಟ್ಟಿದ್ದೀನಿ. ಈಗ ಈ ಥರ ಬೆಳ್ಳಿ ಸಾಮಗ್ರಿಗಳು ಈ ಬಿಸಿ ನೀರಲ್ಲಿ ಸಪ್ರೇಟಾಗಿ ನಾನು ನೆನೆ ಹಾಕ್ತಾಯಿದ್ದೀನಿ. ಇದು ಕೂಡ 10 ನಿಮಿಷ ಇಡಬೇಕು. ನೋಡಿ, ನಾವೀಗ ಹಿತ್ತಾಳಿ ಅಥವಾ ತಾಮ್ರ ಯಾವ ಥರ ಕ್ಲೀನ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಬಿಸಿ ನೀರಿಂದ ಆಚೆ ತೆಗೆದು ಸ್ವಲ್ಪ ಪಿತಾಂಬರಿ ಅಥವಾ ಸೋಪಲ್ಲಿ ಕೂಡ ತೊಳ್ಕೊಬೋದು. ಸುಮ್ಮನೆ ಜಸ್ಟ್ ಈ ಥರ ತೊಳ್ಕೊಂಬಿಟ್ರೆ ನೋಡಿ ತುಂಬ ಈಸಿಯಾಗಿ ಕ್ಲೀನ್ ಆಗುತ್ತೆ. ಈ ಸಂದಿನಲ್ಲೆಲ್ಲ ಕಪ್ಪಗಾಗಿರೋದೆಲ್ಲ ಈ ಬಿಸಿ ನೀರಲ್ಲೇ ಹೋಗಿರುತ್ತೆ. ನೋಡಿ, ಈ ಥರ ಬಟ್ಟೆಯಲ್ಲಿ ನಾವು ನೀಟಾಗಿ ಒರೆಸಿ ಒಣಗಿಸ್ಕೊಂಡು ದೇವ್ರ ಪೂಜೆನ ಮಾಡ್ಬೋದು. ಈಗ ನಾನು ಸಿಲ್ವರ್ ಪಾತ್ರೆನ ಬಿಸಿ ನೀರಿಂದ ತೆಗೆದು, ಇದು ನೋಡಿ ಎಷ್ಟು ಕಪ್ಪಗಾಗಿದೆ. ಇದು ಅಲ್ಯೂಮಿನಿಯಂ ಫಾಯಿಲಲ್ಲೆಲ್ಲ ಎಳ್ಕೊಂಡಿರುತ್ತೆ ಕಪ್ಪಗಿರೋದನ್ನೆಲ್ಲ. ಸಬೀನಾ ಪೌಡ್ರ್ ಅಥವಾ ಕೋಲ್ಗೇಟ್ ಪೌಡ್ರಲ್ಲಿ ಇದನ್ನು ಸ್ವಲ್ಪ ಈ ಥರ ಹಚ್ಚಿ ಉಜ್ಕೊಂಡ್ಬಿಟ್ರೆ ನೀಟಾಗಿ ಇದು ಕೂಡ ಹೊಸ ಥರ ಫಳಫಳ ಅಂತ ಇರುತ್ತೆ. ನೋಡಿ, ಈಗ ನಾನು ತೊಳೆದ್ಬಿಟ್ಟು ತೋರಿಸ್ತೀನಿ. ನೋಡಿ, ಬಿಳಿ ಮುಖವಾಡ ಎಷ್ಟು ಕ್ಲೀನಾಗಿದೆ. ಇದು ಸಹ ನಾವು ಬಟ್ಟೆಯಲ್ಲಿ ನೀಟಾಗಿ ಒರೆಸಿ ಒಣಗಿಸ್ಬಿಟ್ಟೆ ನಾವು ಪೂಜೆ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ದೇವರು ಫಳಫಳ ಹೊಳಿತಾ ಇದೆ. ಈ ಥರ ಫಳಫಳ ಹೊಳೆಯೋ ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡಿದ್ರೆ ಎಷ್ಟು ಚೆಂದ ಅನಿಸುತ್ತೆ. ಈಗ ನೋಡಿ, ನಾನು ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ಮಾಡೋದಕ್ಕೆ 1 ಗ್ಲಾಸಷ್ಟು ಹಾಲು ತೊಗೊಂಡಿದ್ದೀನಿ, 30 ಒಣದ್ರಾಕ್ಷಿ ತೊಗೊಂಡಿದ್ದೀನಿ, ಖರ್ಜೂರ 4ರಿಂದ 5, ಒಂದು ಚುಕ್ಕೆ ಬಾಳೆಹಣ್ಣು, 15ರಿಂದ 20 ಪಿಸ್ತಾ, 10ರಿಂದ 15 ಗೋಡಂಬಿ, ಒಂದು 20ರಷ್ಟು ಬಾದಾಮಿ ಪೀಸ್ನ ತೊಗೊಂಡಿದ್ದೀನಿ. ಇದನ್ನೆಲ್ಲ ರಾತ್ರಿನೇ ನೆನೆಸಿಡಬೇಕು. ಎಲ್ಲನೂ ನಾನು ಒಂದು ಬೌಲಲ್ಲಿ ಹಾಕಿ ರಾತ್ರಿನೇ ಇದನ್ನು ನೆನೆಸಿಡ್ತಾ ಇದ್ದೀನಿ. ನೋಡಿ, ಸ್ವಲ್ಪ ನಾವು ನೀರು ಹಾಕಿ ಈ ನೀರನ್ನ ನಾವು ತೆಗೆದು ಬಿಡಬೇಕು. ಒಂದು ಸಲ ತೊಳ್ಕೊಂಡು ಮಾಡೋದ್ರಿಂದ ತುಂಬ ನಾವು ಚೆನ್ನಾಗಿ ಮಾಡ್ಕೋಬಹುದು. ನೋಡಿ, ಈಗ ನೀರು ಹಾಕಿ ರಾತ್ರಿ ಎಲ್ಲ ನೆನೆಯೋದಕ್ಕೆ ಇಡ್ತೀನಿ. ಇದನ್ನು ನೋಡಿ, ಇಡೀ ರಾತ್ರಿ ನೆನೆದು ಚೆನ್ನಾಗಿ ಉಬ್ಬಿದೆ ಎಲ್ಲನೂ. ನಾನೊಂದು ಮಿಕ್ಸಿ ಜಾರ್ನಲ್ಲಿ ಹಾಕ್ತಾಯಿದ್ದೀನಿ. ನಾನು ಚುಕ್ಕೆ ಬಾಳೆಹಣ್ಣು ತೊಗೊಂಡಿದ್ದೀನಿ, ಇಲ್ಲಾಂದರೆ ನೀವು ಆ್ಯಪಲ್ ಕೂಡ ಹಾಕ್ಕೋಬಹುದು. ನೋಡಿ, ಈ ಥರ ಸಣ್ಣ ಸಣ್ಣ ಪೀಸ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ಇದಕ್ಕೆ 1 ಗ್ಲಾಸಷ್ಟು ಹಾಲನ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ತಣ್ಣಗೆ ಬೇಕು ಅಂದರೆ ಐಸ್ ಕ್ಯೂಬ್ ಕೂಡ ಹಾಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ಥರ ನೈಸಾಗಿ ನಾವು ಮಿಕ್ಸಿ ಮಾಡಿಕೊಂಡು ಒಂದು ಗ್ಲಾಸ್ಗೆ ಹಾಕ್ಕೊಂಡು ಕುಡಿದ್ರೆ ದಿನ ಪೂರ್ತಿಯಾಗಿ ಎನರ್ಜಿಯಿಂದ ಇರ್ಬೋದು. ನೀವು ಕೂಡ ಟ್ರೈ ಮಾಡಿ. ಮಾಡೋದು ಕೂಡ ಸುಲಭ ಇದೆ, ಟೇಸ್ಟು ಚೆನ್ನಾಗಿರುತ್ತೆ, ಮಕ್ಕಳಿಗೂ ಇಷ್ಟ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಧನ್ಯವಾದಗಳು.